ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೂ ಯೂಸ್ ಆಗುತ್ತೆ ಇದು. ಆ ರೀತಿಯಾಗಿ ಒಂದು ವೆಜ್ ದಮ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಪಾತ್ರೆಯಲ್ಲಿ ದಮ್ ಕಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಎಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟು, ಅರ್ಧ ಕಪ್ ಆಗೋಷ್ಟು ಬಟಾಣಿ, ಅರ್ಧ ಕಪ್ ಆಗೋಷ್ಟು ಬೀನ್ಸ್ ಮತ್ತು ಅರ್ಧ ಕಪ್ ಆಗೋಷ್ಟು ಬೀಟ್ರೂಟು. ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದು ಕಟ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಇಲ್ಲಿ 3 ಒಣಮೆಣ್ಸಿನ್ಕಾಯಿ, ಒಂದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಮರಾಠಿ ಮೊಗ್ಗು, ಮತ್ತು ಒಂದು 2 ಇಂಚ್ ಆಗೋಷ್ಟು ಶುಂಠಿ, ಒಂದು ಉಂಡೆ ಬೆಳ್ಳುಳ್ಳಿ ಪೂರ್ತಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ, ಬದಲಿಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲದನ್ನು ಸೇರಿಸಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಯಾವುದೇ ಒಂದು ಅಡುಗೆ ಆದರೂ ನಾವು ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಮಾಡೋ ಹಂತದಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಾನು ಅದಕ್ಕೋಸ್ಕರ ಎಲ್ಲದನ್ನು ಹೀಗೆ ನುಣ್ಣಗೆ ರುಬ್ಬಿಟ್ಕೊಂಡು, ಅದಾದಮೇಲೆ ಇಲ್ಲಿ ಒಂದು 250 ಗ್ರಾಮ್ ಆಗೋಷ್ಟು ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಾಡೋದಕ್ಕೆ ಇಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ದಪ್ಪ ತಳ ಇದ್ದರೆ ಕೆಳಗಡೆ ಸೀದೋಗಲ್ಲ ಅಂತ ಅಷ್ಟೇ, ಹಾಗಾಗಿ ಅದಕ್ಕೋಸ್ಕರ ಅಷ್ಟೇ. ಇವಾಗ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಕಾಯೋ ಹಂತದಲ್ಲೇ ಒಂದು 1/4 ಚಮಚ ಆಗೋಷ್ಟು ಸೋಂಕಾಳು ಹಾಕ್ತಾಯಿದ್ದೀನಿ. ಸೋಂಕಾಳು ಹಾಕೋದ್ರಿಂದ ಸ್ವಲ್ಪ ಘಮ ಘಮ ಅನ್ನತ್ತೆ ಅಂತ ಅಷ್ಟೇ. ಅದಾದಮೇಲೆ ಒಂದು 1/4 ಚಮಚ ಆಗೋಷ್ಟು ಜೀರಿಗೆ ಹಾಕಿ, 1-2 ಪಲಾವ್ ಎಲೆ ಹಾಕಿ, ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ, ಅದೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾವು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲದೂ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಹಾಕಿರೋ ಹಂತದಲ್ಲೇ ಫ್ರೈ ಮಾಡಿಕೊಂಡ್ರೆ ಆಯಿತು. ಮತ್ತೆ ಫ್ರೈ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಕುಕ್ಕರಲ್ಲಿ ಹಾಕಿದರೆ ಹೇಗೋ ಬೆಂದೋಗುತ್ತೆ ಅಂತ ನಾವು ಅಂದ್ಕೊಬೋದಾಯಿತು. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಒಂದು 2 ನಿಮಿಷನಾದರೂ ಫ್ರೈ ಆಗಬೇಕು, ಏಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗುತ್ತೆ. ಅದು ಹಸಿ ವಾಸನೆ ಹೋಗಿದ್ದಾದಮೇಲೆ ಇವಾಗ ನಾವು 1:2 ನೀರು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ರುಬ್ಬಿರೋವಂಥ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿ ಗಲ್ವರ್ಸಿ ಅದನ್ನು ಲೆಕ್ಕ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಹಾಗಾಗಿ ನೀವು ಕೂಡ ಹಾಗೆ ಮಾಡಿ. ಆ ನೀರು ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಕುದಿ ಬರಬೇಕದು. ಅದು ಕುದ್ದಾದ್ಮೇಲೆ ಅಷ್ಟೇ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಚೆನ್ನಾಗಿ ಕುದ್ದಿದ್ದು ಆದಮೇಲೆ ಅಕ್ಕಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕಾಗುತ್ತೆ. ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಈ ಹಂತದಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅದಾದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಭಾರವಾಗಿರೋ ವಸ್ತು ಇಟ್ಬಿಟ್ಟು ಒಂದು ಕಮ್ಮಿ ಉರಿ ಕೊಡಬೇಕು. ಪೂರ್ತಿ ಕಮ್ಮಿ ಉರಿ ಕೊಟ್ಟು ಸುಮಾರು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ವೆಜ್ ದಮ್ ಕಟ್ಟಿ ಮಾಡುವಂಥ ರೈಸು ರೆಡಿಯಾಗಿರುತ್ತೆ. ಒಂದು 6 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ್ಯಕ್ಚುಲಿ. ನಾನು ಕುಕ್ಕರಲ್ಲಿ ಮಾಡೋದಕ್ಕಿಂತ ಕ್ವಾಂಟಿಟಿ ಜಾಸ್ತಿನೇ ಅನಿಸಿದೆ. ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್ ಎಲ್ಲ ಹಾಕಿರೋದ್ರಿಂದ ಸಖತ್ತು ಟೇಸ್ಟಿಯಾಗಿರುತ್ತೆ. ಮಾತ್ರ ಸ್ಪೈಸಿ ಕಮ್ಮಿ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಸ್ಪೈಸಿ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಬೋದು, ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಈ ರೀತಿಯಾಗಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.